ಇವತ್ತು ನಾವು ಬಹಳ ಮುಖ್ಯವಾದಂತಹ ಒಂದು ಪುಣ್ಯ ಭೂಮಿನಲ್ಲಿ ನಾವಿದ್ದೀವಿ. ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹೃದಯ ಭಾಗದಲ್ಲಿರುವಂತಹ ಈ ಗಾಂಧಿ ಭವನದ ಮುಂಭಾಗ ನಾವು ನಿಂತಿದ್ದೀವಿ. ಸಂಪೂರ್ಣವಾಗಿ ಗಾಂಧಿ ಸ್ಮಾರಕ ಭವನ ಶಿಥಿಲಾವಸ್ಥೆ ತಲುಪಿ ಎಲ್ಲ ಒಂದ್ ಕಡೆ ಪಾಳು ಬಿಲ್ಡಿಂಗ್ ಆಗಿದೆ. ಅದಾದ್ಮೇಲೆ ಈಗ ಇರ್ತಕ್ಕಂಥ ಶಾಸಕರು ಹಿಂದೇನು ಸಹಿತ ಶಾಸಕರಿದ್ದಾಗ 25 ವರ್ಷಗಳಿಂದ ಅವರಿಗೆ ನಾನು ಹೇಳಿದೆ, ನಾನು ವ್ಯಂಗ್ಯವಾಗಿ ಹೇಳಕ್ ಪ್ರಯತ್ನ ಮಾಡ್ತೇನೆ, ಪ್ರತಿನಿತ್ಯ ಇದೇ ದಾರಿನಲ್ಲಿ ಅವ್ರು ಹೋಗ್ತಾರೆ. ಗಾಂಧಿ ಭವನದ ಈ ದುಸ್ಥಿತಿಯನ್ನ ಒಂದು ದಿವಸ ಒಳಗಡೆ ಬಂದು ನೋಡಿದ್ರೆ ಗೊತ್ತಾಗೋದು. ಬೆಳಗಾವಿಯಲ್ಲಿ ಕಂಡಂತ ಸಂದರ್ಭದಲ್ಲಿ ಚನ್ನಪಟ್ಟಣಕ್ಕೆ ಕರ್ಕೊಂಡ್ಬರುವಂತ ಪ್ರಯತ್ನವನ್ನ ಮಾಡ್ತಾರೆ. ಕರ್ಕೊಂಡ್ ಬಂದಂತ ನಂತರ ಅವರ ನೆನಪಿಗಾಗಿ ಈ ಗಾಂಧಿ ಭವನವನ್ನು ಕಟ್ತಾರೆ. ಇತ್ತೀಚೆಗೆ ಏನು ಯೋಗೀಶ್ವರ 4 ಸಾರಿ 5 ಸಾರಿ ಇಲ್ಲಿ MLA ಆಗಿದ್ದಾರೆ, ಅವರು ಇದು ಗಮನ ಕೊಡ್ತಾ ಇಲ್ಲ. ಜಿಲ್ಲಾಡಳಿತ ಇಡೀ ನಮ್ಮ ಜನತೆಗೆ ಒಂದು ಆ ಗಾಂಧೀಜಿಯವರು ಇರುವಂತ ಭಾವನೆಗಳಿಗೆ ನಿಜವಾಗ್ಲೂ ಮೋಸ ಮಾಡ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಶವಂತ್ ಗುರುಕರ್ ಜಿಲ್ಲಾಧಿಕಾರಿಗಳಾಗಿದ್ದ ಯಶವಂತ್ ಗುರುಕರ್ ಅವರು ಇದಕ್ಕೆ ಯಾಕೆ ಹೋರಾಟ ಮಾಡಬೇಕು, ಯಾರು ಹೋರಾಟ ಮಾಡ್ತಾರೆ, ಯಾವ್ದು ದುಡ್ಡು ಖರ್ಚು ಮಾಡ್ತಾರೆ ಅನ್ನುವಂತ ಒಂದು ದಡ್ಡತನದ ಮಾತನ್ನ ಅವರು ದೊಡ್ಡ ಬಾಯಲ್ಲಿ ಮಾತಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರು ಟು ಮೈಸೂರು ಓಡಾಡ್ತಾನೆ ಇರ್ತಾರೆ. ಗಾಂಧಿ ಭವನ ಹತ್ರ ಸ್ವಲ್ಪ ತಿರುಗಿ ನೋಡ್ಬೇಕು ಅಂತ ಹೇಳ್ತಾ ಅವರು ಕೂಡ ಮನವಿ ಮಾಡ್ತಾರೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೌರವ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಇವತ್ತು ನಾವು ಬಹಳ ಮುಖ್ಯವಾದಂತಹ ಒಂದು ಪುಣ್ಯ ಭೂಮಿನಲ್ಲಿ ನಾವಿದ್ದೀವಿ. ಮಹಾತ್ಮ ಗಾಂಧೀಜಿಯವರು ಅಂದಿನ ಬೆಂಗಳೂರು ಗ್ರಾಮಾಂತರ, ತದನಂತರ ರಾಮನಗರ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹೃದಯ ಭಾಗದಲ್ಲಿರುವಂತಹ ಈ ಗಾಂಧಿ ಭವನದ ಮುಂಭಾಗ ನಾವು ನಿಂತಿದ್ದೀವಿ. ಈ ಗಾಂಧಿ ಭವನಕ್ಕೆ, ಈ ಜಾಗಕ್ಕೆ 1927ರಲ್ಲಿ ಮಹಾತ್ಮ ಗಾಂಧೀಜಿ ಬಂದಿದ್ರು. ಅಂದ್ರೆ ಹತ್ತತ್ರ ಈ ಮುಂದಿನ 2 ವರ್ಷ ಕಳೆದ್ರೆ 100 ವರ್ಷಗಳು ತುಂಬ್ತಾ ಇದೆ. ಇಂತಹ ಜಾಗಕ್ಕೆ ತನ್ನ ಪಾದವನ್ನ ಸ್ಪರ್ಶ ಮಾಡಿದಂತಹ, ಇದಕ್ಕೆ ಒಂದು ಇತಿಹಾಸವನ್ನ ತಂದಂತಹ ಗಾಂಧೀಜಿಯವರ ಹೆಸರಿನಲ್ಲಿ ನಿರ್ಮಾಣವಾದಂತಹ ನಾವು ಈ ಗಾಂಧಿ ಭವನ ಮುಂಭಾಗ ನಿಂತಿದ್ದೀವಿ. ಈ ಗಾಂಧಿ ಭವನಕ್ಕೆ ಗಾಂಧೀಜಿ ಬಂದು 100 ವರ್ಷಗಳ ಹತ್ತತ್ರ ಆದ್ರೂ ಗಾಂಧಿ ಭವನ ಅಸ್ಥಿಬರ ಹಾಕಿ 75 ವರ್ಷಗಳು ಕಳೆದು, ಮತ್ತೆ ಅದಾದ ನಂತರ ಗಾಂಧಿ ಭವನ ಅಂದ್ರೆ ಗಾಂಧಿ ಸ್ಮಾರಕ ಭವನ ಉದ್ಘಾಟನೆ ಆಗಿ 70 ವರ್ಷಗಳು ಅಂದ್ರೆ 1954ರಲ್ಲಿ ಉದ್ಘಾಟನೆ ಆಗಿದೆ. ಈಗ ಶಿಥಿಲಾವಸ್ಥೆ ತಲುಪಿದೆ. ಶಿಥಿಲಾವಸ್ಥೆ ತಲುಪಿದ ನಂತರ ಹಲವಾರು ಮಾಧ್ಯಮ ಮಿತ್ರರು, ಹೋರಾಟಗಾರರು, ಸಮಾಜಮುಖಿ ಚಿಂತಕರು, ಸಾಹಿತಿಗಳು ಹಲವಾರು ಬಾರಿ ಬೇಡಿಕೆಯನ್ನು ಇಡುವುದರ ಜೊತೆಗೆ ಒತ್ತಾಯವನ್ನ ಮಾಡಿದ್ದಾರೆ. ಸಂಬಂಧಪಟ್ಟಂತೆ ನಾನು ಸಹ ಒಂದಷ್ಟು ದಾಖಲಾತಿಗಳನ್ನ, ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡು ಅಂದಂದಿನ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭೆ ಪೌರಾಯುಕ್ತರ ಸಮೇತ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಒತ್ತಾಯ ಮಾಡ್ಕೊಂಡೇ ಬಂದಿದ್ದೀವಿ. MLAಗಳು, MP ಗಳು, ಕೇಂದ್ರ ಸಚಿವರು ಎಲ್ಲರಿಗೂ ಮನವಿ ಮಾಡ್ಕೊಂಡು ಬಂದಿದ್ದೀವಿ. ಅದು ಇದುವರೆಗೂ ಏನೂ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಕಾರಣದ ಕೈ ಈ ಶಿಥಿಲಾವಸ್ಥೆ ತಲುಪಲಿಕ್ಕೆ ಕಾರಣ ಆಗಿದೆ. ಲೈಬ್ರರಿ ಸಹ ಇತ್ತು, ಆ ಲೈಬ್ರರಿ ಸಹ ಈಗ ಬೇರೆ ಕಡೆ ಸ್ಥಳಾಂತರಗೊಂಡಿರೋದ ನಂತರ ಸಂಪೂರ್ಣವಾಗಿ ಗಾಂಧಿ ಸ್ಮಾರಕ ಭವನ ಶಿಥಿಲಾವಸ್ಥೆ ತಲುಪಿ ಎಲ್ಲ ಒಂದ್ ಕಡೆ ಪಾಳು ಬಿಲ್ಡಿಂಗ್ ಆಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿರಿಯ ಪತ್ರಕರ್ತರು, ಇದಕ್ಕೆ ಹೋರಾಟವನ್ನ ಮೊದಲುಗೊಂಡು ರೂಪಿಸಿದಂತವರು, ಬಯಲುಸೀಮೆಯ ಪತ್ರಿಕೆಯ ಸಂಪಾದಕರು ಆದಂತಹ ಸೂತ ರಾಮೇಗೌಡ ಜೊತೆ ಇದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರು ಹೆಕ್ಕಿ ಕೊಡ್ತಾರೆ. ಸರ್, ಈ ಗಾಂಧಿ ಭವನ ಬಂದು 75 ವರ್ಷ ಆಗಿದೆ ಸರ್. ಈಗ ಬಂದು ಅಸ್ಥಿಬರ ಹಾಕಿ 70 ವರ್ಷ ಆಗಿದೆ ಸರ್. ಗಾಂಧೀಜಿ ಬಂದು 98 ವರ್ಷ ಆಗಿದೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇಂಥದ್ದು ಒಂದು ಕಟ್ಟಡವನ್ನ ಕಟ್ಟಿ ಈ ತರದ ಒಂದು ಅನಾಥ ಸ್ಥಿತಿಯಲ್ಲಿ ಬಿಟ್ಟಿರೋಂಥ ನಮ್ಮ ನಾಗರಿಕ ಜನ, ಅದ್ ಜೊತೆಗೆ ಜನಪ್ರತಿನಿಧಿಗಳು ಅವರೆಲ್ಲರೂ ಸಹಿತ ಇದಕ್ಕೆ ಹೊಣೆಗಾರರಾಗ್ತಾರೆ. ಅದನ್ನ ಮಾಡದೇನೆ ಸುಮ್ಮನೆ ಇದ್ರೆ ಚೆನ್ನಾಗಿತ್ತು ಅನ್ನುವಂಥ ಒಂದು ಅನಿಸಿಕೆಗೆ ನಾವು ಬರ್ಬೇಕಾಗ್ತದೆ. ಕಳೆದ ಸುಮಾರು ನಿಮಗೆ ಗೊತ್ತಿರೋ ರೀತಿಯಲ್ಲಿ ನಾವಿಲ್ಲಿ ಒಂದು ಸತ್ಯಾಗ್ರಹವನ್ನು ಸಹಿತ ಮಾಡಿದ್ವಿ ಗಾಂಧಿ ಜಯಂತಿ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಈಗಾಗಲೇ ಮಾಹಿತಿ ಕೊಟ್ಟ ಪ್ರಕಾರ ಶಂಕರಪ್ಪ ಅನ್ನುವಂಥ ವಾರ್ತಾಧಿಕಾರಿ ಇದ್ರು. ಅವ್ರು ಬಂದು ಹೇಳಿದ್ರು, ಈಗಾಗಲೇ 4 ಕೋಟಿ ರೂಪಾಯಿ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ, ಇಲ್ಲಿ ಗಾಂಧಿ ಭವನ ಆಗ್ತದೆ. ಅದೇ ನಮ್ಮ ಸರ್ಕಾರದವರು ಸಹಿತ ಅದ್ರ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ. ಬಹಳ ವಿಶೇಷವಾದಂಥ ಜಾಗ. ಗಾಂಧಿ ಈ ಭಾಗದಲ್ಲಿ ಎಲ್ಲಿಯೂ ಸಹಿತ ನೆಲೆ ನಿಂತಿದ್ದಂಥ ಸಂದರ್ಭ ಇರಲಿಲ್ಲ. ಈ ಜಾಗದಲ್ಲಿ ಅವರು ಉಳ್ಕೊಂಡಿದ್ರು ಒಂದು ರಾತ್ರಿ. ಆ ಕಾರಣದಿಂದ ಅದು ಆಗ್ತದೆ, ಎಲ್ಲ ಸಿದ್ಧ ಆಗಿದೆ ಅಂತ ಹೇಳುವಂಥ ಮಾತನ್ನ ಶಂಕರಪ್ಪ ಹೇಳಿ ಹೋದ್ರು. ಆದರೂ ಸಹಿತ ಆಗಲಿಲ್ಲ. ಇಷ್ಟೆಲ್ಲದರ ನಂತರ ನಮ್ಮ ಈ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಈ ಜಾಗದಲ್ಲಿ ಪ್ರತಿಮೆಗಳ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಗಾಂಧಿ ಒಂದು ಪ್ರತಿಮೆ ಬೇಡ ಅಂತ ಬಹಳ ಕಾಲದಲ್ಲಿ ಹೇಳಿದ್ದಾರೆ. ಆ ಕಾರಣದಿಂದ ಇಲ್ಲಿ ಒಂದು ಭವನ ಕಟ್ಟಿದ್ದೀರಿ, ಅದಕ್ಕೆ ಕಾಯಕಲ್ಪ ಆಗಬೇಕು ಅನ್ನೋಂಥ ವಿಷಯವನ್ನು ನಾವು ಬಹಳ ಸಾರಿ ಹೇಳಿ ಆಗಿದೆ. ಇದೆಲ್ಲದರ ಜೊತೆಗೆ ಕುವೆಂಪು ಅವರ ಪ್ರತಿಮೆ ಅನಾವರಣ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ವೇದಿಕೆಯನ್ನ ಸ್ವಲ್ಪ ವಿಸ್ತಾರ ಮಾಡ್ಕೊಳ್ತೀವಿ ಅಂತಂದ್ರೆ ಆಗಿನ ಅದರ ವ್ಯವಸ್ಥಾಪಕರು ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಆಗ ದೇಜವರೇಗೌಡರು ಹೇಳಿದ್ರು, ಇಂಥ
ಸ್ಥಿತಿಯಲ್ಲಿ ಗಾಂಧಿಯನ್ನ ಮತ್ತು ನಮ್ಮ ವಿ ವೆಂಕಟಪ್ಪನವರನ್ನ ಮತ್ತು ಬೇರೆ ಬೇರೆಯವ್ರನ್ನ ನಾವಿಲ್ಲಿ ಸ್ಮರಿಸ್ಕೊಳ್ಬೇಕಾದಂಥ ಸಂದರ್ಭ ಒದಗಿ ಬಂದಿದೆ. ಇದಕ್ಕೆ ಏನಾದರೂ ಮಾಡಿ ಸಾರ್ವಜನಿಕವಾಗಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಇಲ್ಲಿಯ ಜನಪ್ರತಿನಿಧಿಗಳನ್ನು ಕೂಡಿಕೊಂಡು ಇದಕ್ಕೆ ಒಂದು ಕಟ್ಟಡವನ್ನು ಕಟ್ಟುವಂಥದ್ದು ಸೂಕ್ತ. ಗಾಂಧೀಜಿಯವರ ಆಶಯ ಏನಿತ್ತು ಅಂತಂದರೆ ಅಲ್ಲಿ ಒಂದು ಸುಂದರವಾದಂಥ ಲೈಬ್ರರಿ ಇರಬೇಕು. ಅದರ ಜೊತೆಗೆ ಅನೇಕ ಏನು ಇನ್ನೂ ಜೀವಂತವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ ಇಲ್ಲಿ ಬಂದರೆ ಒಂದು ವಸತಿ ವ್ಯವಸ್ಥೆ ಇರಬೇಕು. ಅದರ ಜೊತೆಗೆ ಇಲ್ಲಿ ಕಾರ್ಯಕ್ರಮಗಳು ಗಾಂಧಿ ವಿಚಾರಧಾರೆಗಳನ್ನು ಕುರಿತಾದಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡಿಬೇಕು ಅನ್ನೋಂಥ ಆಶಯ ಇಟ್ಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿ ಅಂತೇಳಿ ಅವತ್ತು ಹೇಳುವ. ಅದಾದ್ಮೇಲೆ ಈಗ ಇರ್ತಕ್ಕಂಥ ಶಾಸಕರು ಹಿಂದೇನೂ ಸಹಿತ ಶಾಸಕರಿದ್ದಾಗ 25 ವರ್ಷಗಳಿಂದ ಅವರಿಗೆ ನಾನು ಹೇಳಿದೆ, ಏನಾದರೂ ಮಾಡಿ ನಿಮ್ಮ ಕಾಲದಲ್ಲಿ ಗಾಂಧಿ ಒಂದು ಈ ಭವನ ಸುಸಜ್ಜಿತವಾಗಿ ಆಗಲಿ ಅಂತ. ಅವರು ಸಹಿತ ಸಾಂದರ್ಭಿಕವಾಗಿ ದಾರಿಯಲ್ಲಿ ಏನೋ ಒಂದು ಹೇಳ್ತಾರೆ, ಹೊರಟೋಗ್ತಾರೆ. ಅದಾದ್ಮೇಲೆ ಗಮನಿಸೇ ಇಲ್ಲ. ಈಗಲೂ ಸಹಿತ ಹೋಗಿ ಕೇಳಿದ್ರೆ ಅದು ಗಾಂಧಿ ಭವನ ಎಲ್ಲಿದೆ ಅಂತ ಹೇಳಿ ಅವ್ರು ತಿರುಗಿ ಮತ್ತೆ ಜ್ಞಾಪಕ ಮಾಡ್ಕೊಳ್ತಾರೆ ಇಲ್ವೋ ಅದು ಗೊತ್ತಿಲ್ಲ. ನಾನು ವ್ಯಂಗ್ಯವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರತಿನಿತ್ಯ ಇದೇ ದಾರಿನಲ್ಲಿ ಅವ್ರು ಹೋಗ್ತಾರೆ. ಗಾಂಧಿ ಭವನದ ಈ ದುಸ್ಥಿತಿಯನ್ನ ಒಂದು ದಿವಸ ಒಳಗಡೆ ಬಂದು ನೋಡಿದ್ರೆ ಗೊತ್ತಾಗೋದು. ಅದು ಶಿಥಿಲಾವಸ್ಥೆಗೆ ಹೋಗಿದೆ. ಅದನ್ನು ಈಗಲೂ ಸಹಿತ ಅದನ್ನು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರೆ ಬೇಗ ಅದಾಗಬೇಕು. ಕರ್ನಾಟಕ ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಒಂದು ಗಾಂಧಿ ಭವನ ಮಾಡಬೇಕು ಅಂತ ಒಂದು ಯೋಜನೆ ಹಾಕಿದೆ. ಈವರೆಗೂ 16 ಜಿಲ್ಲೆಗಳಲ್ಲಿ ಗಾಂಧಿ ಭವನಗಳಾಗಿದ್ದಾವೆ. ದುರದೃಷ್ಟವಶಾತ್ ರಾಮನಗರ ಜಿಲ್ಲೆ ಆಗಿರೋಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಇಲ್ಲೇ ಕಟ್ಟಿ ಗಾಂಧಿ ಭವನನ. ಇದು ಗಾಂಧಿ ಬಂದು ನೆಲೆಯೂರಿದಂಥ ಜಾಗ. ಸಾಲದಕ್ಕೆ 2ನೇ ಸಾರಿ ಬಂದಾಗ ಅವರು ಇಲ್ಲಿ ಹರಿಜನಕೇರಿಯಲ್ಲಿ ಹೋಗ್ತಾರೆ. ಅಲ್ಲಿಯೂ ಸಹಿತ ಅಲ್ಲಿ ಒಂದು ಸಣ್ಣ ಶಾಲೆಯನ್ನು ಕಟ್ಟಿ ಅದು ಉದ್ಘಾಟನೆ ಮಾಡಿ ಹೋಗ್ತಾರೆ. ಇವೆಲ್ಲ ಕಟ್ಟಿದ ಶಾಲೆಯನ್ನು ಈ ಎಲ್ಲ ಇತಿಹಾಸ ಇರೋದ್ರಿಂದ ಇದು ಬಹಳ ಪವಿತ್ರವಾದಂಥ ಜಾಗ. ಇದಕ್ಕೆ ಆದಷ್ಟು ಬೇಗ ಒಂದು ಭವನ ಆಗುವಂಥದ್ದು ಅತ್ಯವಶ್ಯಕವಾಗಿ ಆಗಬೇಕಾಗಿದೆ. ಅದಕ್ಕೆ ಹಣ ಸಹಿತ ಇದೆ. ಜಿಲ್ಲಾಧಿಕಾರಿಗಳು ಇತ್ತೀಚೆಗೂ ಸಹಿತ ಹೇಳಿದ್ರು ಅದು ಹಣ ನಮ್ಮ ಇದರಲ್ಲಿ ನಮ್ಮ ಖಾತೆಯಲ್ಲಿ ಸುರಕ್ಷಿತವಾಗಿದೆ ಅಂತ ಹೇಳುವಂಥ ಮಾತನ್ನ ಹೇಳಿದ್ರು. ಅದು ಏನಾಗುತ್ತೆ ಬೇಗ ಮಾಡಿಸುವಂಥ ಕೆಲಸವನ್ನ ಮಾಡಬೇಕಾಗ್ತದೆ. ವಿ ವೆಂಕಟಪ್ಪನವರು ಚನ್ನಪಟ್ಟಣಕ್ಕೆ ಒಂದು ಕೀರ್ತಿ ಕೆಲಸ ಇದ್ದಂತೆ. ವಿಧಾನಸಭಾಧ್ಯಕ್ಷರಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದಂಥವ್ರು. ಅಂತವರು ಗಾಂಧೀಜಿಯವನ್ನ ಬೆಳಗಾವಿಯಲ್ಲಿ ಕಂಡಂತ ಸಂದರ್ಭದಲ್ಲಿ ಚನ್ನಪಟ್ಟಣಕ್ಕೆ ಕರ್ಕೊಬರುವಂತ ಪ್ರಯತ್ನವನ್ನ ಮಾಡ್ತಾರೆ. ಕರ್ಕೊಬಂದಂತ ನಂತರ ಅವರ ನೆನಪಿಗಾಗಿ ಈ ಗಾಂಧಿ ಭವನವನ್ನು ಕಟ್ತಾರೆ. ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ, ಅವರ ಟ್ರಸ್ಟ್ ಡೀಡ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ, ಈ ಕಟ್ಟಡ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಸಂಬಂಧಪಟ್ಟದ್ದು. ಈ ನಿವೇಶನವನ್ನು ನಾನು ಕೊಂಡುಕೊಂಡಿದ್ದೀನಿ, ಇದಾದ ನಂತರ ಪಬ್ಲಿಕ್ಗೆ ಬಿಡ್ತಾ ಇದ್ದೀನಿ. ಇದಕ್ಕೆ ಇನ್ನು ಎಷ್ಟೇ ವರ್ಷಗಳಾದ್ರೂ ಎಷ್ಟು ಅತ್ಯುನ್ನತವಾಗಿ ಕಟ್ಟಡ ಕಟ್ಟೋದು ಗಾಂಧಿ ಸ್ಮಾರಕ ಭವನ ಅಂತಾನೆ ಹೆಸರಿಡಬೇಕು ಅನ್ನುವಂಥ ಉಲ್ಲೇಖ ಮಾಡಿದ್ದಾರೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಈ ಕಟ್ಟಡ, ಈ ಆಸ್ತಿ ನನ್ನ ವಾರಸುದಾರರಿಗಾಗಲಿ ನನ್ನ ವಂಶೋದ್ಧಾರಕರಿಗಾಗಲಿ ಯಾರಿಗೂ ಸಂಬಂಧಪಟ್ಟದ್ದಲ್ಲ, ಇದು ಪಬ್ಲಿಕ್ ಟ್ರಸ್ಟ್ ಅಂತ ಉಲ್ಲೇಖವನ್ನು ಮಾಡಿರುವಂತಹ ರಿಜಿಸ್ಟರ್ಡ್ ಪೇಪರ್ ನಮ್ಮ ಹತ್ರ ಇದೆ. ಅದನ್ನು ಸಹ ತಮ್ಮ ಮುಂದೆ ಇಡ್ತೀನಿ. ಆದ್ರೂ ಸುಧಾ ರಾಮೇಗೌಡರು ಹೇಳ್ದಂಗೆ ಎಲ್ಲೋ ಒಂದ್ ಕಡೆ 25 ಹಿಂದಿನಿಂದಲೂ ಶಾಸಕರಾಗಿದ್ದಂತಹ ಸಿ.ಪಿ. ಯೋಗೇಶ್ವರ್ ಅವರು ವೇದಿಕೆ ಮೇಲೆ ಅಷ್ಟೇ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಾದ ನಂತರ ಮರೆತು ಬಿಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆ ಬಹಳ ಮುಖ್ಯವಾಗಿ ಅಧಿಕಾರಿಗಳು ಬೇಕು. ಅಧಿಕಾರಿಗಳು ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ರೈತ ಹೋರಾಟಗಾರರಾದಂತಹ ಎಸ್.ಸಿ. ಮಲ್ಲಯ್ಯನವರು ನಮ್ಮ ಜೊತೆ ಇದ್ದಾರೆ. ಮಲ್ಲಯ್ಯನವರೇ, ಗಾಂಧಿ ಭವನ ಕುರಿತು ಏನ್ ಹೇಳ್ತೀರಿ ಸರ್? ಏನ್ ಈ ಗಾಂಧಿ ಭವನ ಅಂತ ಏನ್ ಈ ಜಾಗ ಇದೆ, ಒಳ್ಳೆ BM ರಸ್ತೆ ಮಧ್ಯದಲ್ಲಿರ್ತಕ್ಕಂಥ ಒಳ್ಳೆ ಪಟ್ಟಣದ ಮಧ್ಯಭಾಗದ ಇರ್ತಕ್ಕಂಥ ಈ ಜಾಗ ನಾವು ಸುಮಾರು ಒಂದು 42-43 ವರ್ಷ ಆಯ್ತು ರೈಸಂಗ್ ಬಂದು. ಅವತ್ತೊಂದು ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾನೆ ಇದ್ದೀವಿ. ಬಹಳಷ್ಟು ಕಾರ್ಯಕ್ರಮ ಇಲ್ಲೇ ಮಾಡ್ತಾ ಇದ್ದೋ. ಈಗೆಲ್ಲ ಬೇರೆ ಬೇರೆ ಕಡೆ ಮಾಡ್ಕೊತಾ ಇದ್ವಿ. ಆದ್ರೆ ಈ ಜಾಗ ಅವತ್ತೇನು ಗಾಂಧಿ ಭವನ ಅಂತ ಏನು ನೀವೆಲ್ಲ ಹೇಳುವಂಗೆ ಹಿರಿಯರಾದಂಥ ಸುಧಾ ರಾಮೇಗೌಡರು ಇದ್ರ ಬಗ್ಗೆ ಬಹಳಷ್ಟು ಇದು ಇತಿಹಾಸ ಎಲ್ಲ ಪೂರ್ಣ ಗೊತ್ತಿರ್ತಕ್ಕಂಥದ್ದು, ಎಲ್ಲ ಕೆತ್ತಿರ್ತಕ್ಕಂಥದ್ದು. ಜೊತೆಗೆ ನೀವು ಕೂಡ ಸೇರ್ಕೊಂಡು ಇತ್ತೀಚಿನ ಎಲ್ಲ ಮಾಹಿತಿಯನ್ನು ತಗೊಂಡು ಬಹಳಷ್ಟು ಸಾರಿ ಎಲ್ಲ ಮೀಟಿಂಗ್ ಎಲ್ಲ ಮಾಡಿದ್ದೀರಿ. ಜೊತೆಗೆ ನಾವು ಸೇರ್ಕೊಂಡಿದ್ದೀವಿ. ಹಿಂಗಿರುವಾಗ ಇಲ್ಲಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ದೇನೆ ಯಾವುದೇ ರಾಜಕಾರಣಿಗಳು ಇವತ್ತು ಒಂದು 30-40 ವರ್ಷದಿಂದ ಏನು ರಾಜಕಾರಣ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ, ರಾಜಕಾರಣ ಮಾಡ್ಕೊಂಡು ಹೋದರೆ ಹೊರತು ಇದ್ರ ಬಗ್ಗೆ ಒಂದು ಯಾವ್ದಾದ್ರು ಒಂದು ಜಾಗ ಇವತ್ತು ತಗೊಳ್ಬೇಕು ಅಂತ ಎಷ್ಟು ಕಷ್ಟ ಇರೋದು. ಈ ಜಾಗನ ನಾವು ಬೇರೆ ಕಡೆಯಿಂದ ತಗೊಳ್ಬೇಕು ಅಂತ ಎಷ್ಟು ಕಷ್ಟ ಸಾಧ್ಯವಾದೆ. ಒಂದು ಗಾಂಧಿ ಭವನ, ಅದು ಗಾಂಧಿ ಅವರು ಇಲ್ಲಿ ಏನು ನೆಲೆಸಿದ್ರು, ಇಲ್ಲಿ ಬಂದು ಕೂತಿದ್ರು, ಇಲ್ಲಿ ಜೋದ್ರು ಅಂತಕ್ಕಂಥದ್ದು ಒಂದು ನೆನಪಿಗಾರುವೆ ಇದೊಂದು ಒಂದು ಸುಸಜ್ಜಿತವಾದಂಥ ಒಂದು ಭವನ ಕಟ್ಟಬಹುದಾಗಿತ್ತು. ಯಾಕೆ ಉದಾಸೀನ ಮಾಡ್ತಾ ಇದ್ದಾರೆ? ಇಲ್ಲಿ ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲೇ ಇಬ್ಬರು ಮುಖ್ಯಮಂತ್ರಿ ಕೊಟ್ಟವಲ್ಲ ಒಬ್ಬರನ್ನ, ಅವರು ಈ ಕಡೆ ಗಮನ ಕೊಟ್ಟಿಲ್ಲ.
ಇತ್ತೀಚೆಗೆ ಏನು ಯೋಗೀಶ್ವರ 4 ಸಾರಿ 5 ಸಾರಿ ಇಲ್ಲಿ MLA ಆಗಿದ್ದಾರೆ, ಅವರು ಇದು ಗಮನ ಕೊಡ್ತಾ ಇಲ್ಲ. ಯಾರು ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತಕ್ಕಂಥ ಎತ್ತು ಕಾಣ್ತಾ ಇದೆ. ಆ ಕಾರಣ ಇನ್ನು ಮುಂದೆ ಆದ್ರೂ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಏನಿದೆ, ಇಲ್ಲಿ ಬರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ಜಿಲ್ಲಾ DC ಗಳು, ಅವರು ಕೂಡ ಯಾವುದಕ್ಕೆ ಇದಕ್ಕೆ ಜವಾಬ್ದಾರಿ ತಗೋತಾ ಇಲ್ಲ. ಯಾಕೆಂದ್ರೆ ಅವ್ರ ಜವಾಬ್ದಾರಿ ಇದೆ ಮೇನ್ ಆಗಿ. ಇವತ್ತು ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ಇದೆಲ್ಲ ಆಗುತ್ತೆ. ಇಲ್ಲೊಬ್ಬ ಸರ್ವಾಧಿಕಾರಿ ಜಿಲ್ಲಾಧಿಕಾರಿ ಸೇರ್ಕೊಂಡು ಏನು ಆಗಲ್ಲ. ಈ ಸದ್ಯಕ್ಕೆ ಇರ್ತಕ್ಕಂಥ ಜಿಲ್ಲಾಧಿಕಾರಿ, ಹಿಂದೆ ಇದ್ದಂಥ ಕೆಲವು ಜಿಲ್ಲಾಧಿಕಾರಿಗಳು ಗಮನ ಕೊಟ್ಟರು ಕೂಡ ಅದೇನು ಆಗಿಲ್ಲ. ಆ ಕಾರಣ ಇನ್ನು ಮುಂದಾದ್ರೂ ಎಲ್ಲ ಸೇರ್ಕೊಂಡು ಪ್ರಗತಿಪರರು ಸೇರ್ಕೊಂಡು ಇದ್ರ ಬಗ್ಗೆ ಒಂದು ಹೋರಾಟ ಮಾಡಿ ಇಲ್ಲೊಂದು ಸುಸಜ್ಜಿತವಾದ ಭವನ ಆಗ್ಬೇಕು ಅಂತಕ್ಕಂಥ ನಮ್ಮೆಲ್ಲ ಆಶಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜಿಲ್ಲೆಗೊಂದು ಗಾಂಧಿ ಭವನ ಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಈ ಹಿಂದೆ 2018 ನಂತರ ಮುಖ್ಯಮಂತ್ರಿ ಆದಂತಹ ಶ್ರೀ ಸಿದ್ದರಾಮಯ್ಯನವರು ಜಿಲ್ಲೆಗೊಂದು ಗಾಂಧಿ ಭವನ ಅಂತ ಹೇಳಿ 3 ಕೋಟಿ ರೂಪಾಯಿ ಅನುದಾನವನ್ನ ಪ್ರತಿ ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಹಾಕಿದ್ದಾರೆ. ಅದಾದ ನಂತರ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದ್ವಿ. ಮಾಡ್ಕೊಂಡು ಬಂದ ನಂತರ ಇದೆಲ್ಲ ಒಂದ್ ಕಡೆ ಗೊಂದಲ ಇದೆ, ಹಾಗಾಗಿ ಮಾಡಕ್ ಬರಲ್ಲ ಅನ್ನೋ ನಿಟ್ಟಿನಲ್ಲಿ ತುಂಬಾ ಜನ ಜಿಲ್ಲಾಧಿಕಾರಿಗಳು ಮತ್ತಿತರ ಅಧಿಕಾರಿಗಳು ಅವರದೇ ಆದಂತಹ ವ್ಯವಸ್ಥಿತವಾದ ರೂಪುರೇಷೆಯನ್ನು ಇಟ್ಕೊಂಡು ಬಂದ್ರು. ಆದ್ರೆ ನಮಗೆ ಬಹಳ ವ್ಯವಸ್ಥಿತವಾಗಿ ನಮಗೆ ಒಂದು ರೂಪುರೇಷೆಯನ್ನು ರೂಪಿಸಿಕೊಟ್ಟಂತವ್ರು SP ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದಂತಹ ಸಂತೋಷ್ ಬಾಬು ಅವರು. ಅವ್ರ ಜೊತೆನಲ್ಲಿ ಇದ್ದಂತಹ ಕಲೀಗ್ಸ್ ಅಥವಾ ಜಿಲ್ಲಾಧಿಕಾರಿ ಆಗಿದ್ದಂತಹ ಡಾಕ್ಟರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಅವರು ಒಗ್ಗೂಡಿ SP ಸಂತೋಷ್ ಬಾಬು ಅವರವರ ಒಂದ್ ರೀತಿ ಫ್ರೆಂಡ್ಶಿಪ್ ನಲ್ಲಿ ಇದ್ದಂತಹ ಆಜ್ಞೆಯ ಮೇರೆಗೆ ಇದನ್ನ ಒಂದಷ್ಟು ರೂಪುರೇಷೆಯನ್ನು ರೂಪಿಸ್ಕೊಟ್ರು. ಆ ಸಂದರ್ಭದಲ್ಲಿ ನಾವೊಂದು ಸತ್ಯಾಗ್ರಹವನ್ನು ಸಹ ಸುತ ರಾಮೇಗೌಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ವಿ. ಮೊದಲಿಗೆ ಸುತಾರಾಮೇಗೌಡರು ಕೂತಿದ್ರು, ತದನಂತರ ನಾನು ಕೂತ್ಕೊಂಡೆ. ಅದಾದ ನಂತರ ಇನ್ನೊಂದಷ್ಟು ಜನ ಬಂದ್ರು. ಅದರಲ್ಲಿ ನಮ್ಮ ಲ್ಯಾಬ್ ಚಂದ್ರು ಎಂದೇ ಹೆಸರುವಾಸಿಯಾದಂತಹ ಲ್ಯಾಬ್ ಚಂದ್ರು ಸರ್ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಹಲವಾರು ಜನ ಭಾಗವಹಿಸಿದ್ರು. ಆ ಸತ್ಯಾಗ್ರಹದ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ನಾವೇನ್ ಮಾಡಿದ್ವಿ ಮತ್ತೆ ಏನಾಗಬೇಕು ಅಂತ ಹೇಳಿ ಚಂದ್ರು ಅವರೇ. ಎಲ್ಲರಿಗೂ ನಮಸ್ಕಾರ. ಅಕ್ಟೋಬರ್ 2 ಗಾಂಧಿ ಜಯಂತಿ ಬಂದ್ರೆ ಇಡೀ ದೇಶಾದ್ಯಂತ ಗಾಂಧಿಯನ್ನ ಆ ದಿನ ಮಾತ್ರ ನೆನೆಸ್ಕೊಂಡು ಅವ್ರದೊಂದು ಭಾವ ಚಿತ್ರವನ್ನ ಇಟ್ಟು ಅದಕ್ಕೊಂದು ಪುಷ್ಪಾರ್ಚನೆಯನ್ನ ಮಾಡಿ ಆ ದಿನಕ್ಕೆ ನಾವು ಗಾಂಧೀಜಿಯನ್ನ ಮರ್ತ್ಬಿಡ್ತಾ ಇದೀವಿ. ಆದ್ರೆ ಈ ಪ್ರಸ್ತುತ ಈ ಗಾಂಧಿ ಭವನದ ವಿಚಾರದಲ್ಲಿ ನಾವು ಕಳೆದ ಒಂದು 5-6 ವರ್ಷಗಳಿಂದ ನಮ್ಮ ಸುತಾರಾಮೇಗೌಡರ ನೇತೃತ್ವದಲ್ಲಿ ಗೋರಾಶ್ರೀ ಅವರು ಸಾಕಷ್ಟು ಹೋರಾಟ ಮಾಡಿ ಸಂಪೂರ್ಣ ದಾಖಲೆಯನ್ನ ಕೆದಕಿ ತೆಗೆದಿದ್ದೀವಿ. ಇದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ಸತ್ಯಾಗ್ರಹ ಮಾಡಿದೀವಿ ಅಂತ ನಾವೆಲ್ಲ ಮಾತಾಡಿದೀವಿ. ಜೊತೆಗೆ ಇದ್ರ ಬಗ್ಗೆ DC ಅವರಿಗೆ MLA ಅವರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಆದ್ರೆ ಸ್ಪಷ್ಟೀಕರಣ ಇದೆ, ದಾಖಲೆಗಳು ಇದು ಸಾರ್ವಜನಿಕ ಆಸ್ತಿ. ಮತ್ತೆ ಮೊನ್ನೆ ರೀಸೆಂಟ್ ಆಗಿ ಕೂಡ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಬಂದು ಸ್ಥಳ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಂದನೇ ಫೋನ್ ಮಾಡಿ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ, ಅವತ್ತು ನಾನು ಕೂಡ ಇಲ್ಲಿ ಬಂದಿದ್ದೆ. ಆದ್ರೆ ಈಗ ಅಕ್ಟೋಬರ್ 2 ಬರ್ತಾ ಇದೆ, ಮತ್ತೆ ನಾವು ಇದು ಗಾಂಧಿ ಭವನದಲ್ಲಿ ಬಂದು ಕೂತಿದ್ದೀವಿ. ಈ ದುಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಇಡೀ ಚನ್ನಪಟ್ಟಣ ತಾಲೂಕಲ್ಲಿ ಯಾವುದೇ ಕಾರ್ಯಕ್ರಮ, ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು, ಒಳ್ಳೆ ಕಾರ್ಯಕ್ರಮಗಳು ಆರಂಭ ಆಗ್ಬೇಕಾದ್ರೆ ನಾವು ಪ್ರಸ್ತುತವಾಗಿ ಇಲ್ಲಿ ಶುರು ಮಾಡ್ತಿದ್ವಿ. ಇಲ್ಲಿ 3 ಘನತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ನಾವು ಪ್ರತಿಮೆಗಳನ್ನ ಅಳವಡಿಸಿದ್ದೀವಿ. ಕಾರಣ ಏನಂದ್ರೆ ಪೂಜ್ಯರಾದಂತ ರಾಷ್ಟ್ರಪಿತ ಗಾಂಧೀಜಿಯವರು ಇಲ್ಲಿ ಪಾದಸ್ಪರ್ಶ ಆಗಿತ್ತು ಅಂತ. ಇಷ್ಟೆಲ್ಲ ವಿಚಾರಗಳ ನಡುವೆಯೂ ಕೂಡ ನಮ್ಮ ಇಷ್ಟೆಲ್ಲ ಸಾಂಘಿಕ ಹೋರಾಟಕ್ಕೆ ನಾವು ಯಾವುದೇ ಮನ್ನಣೆ ಸಿಗ್ತಾ ಇಲ್ಲ. ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ನಾವು ಎಷ್ಟೇ ಭಿನ್ನಹ ಮಾಡಿದ್ರು ಕೂಡ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಯಾಕೆ? ಏನಾಗಿದೆ? ಸಾರ್ವಜನಿಕರ ಹಣ ಇದೆ, ವಾರ್ತಾ ಮತ್ತು ಪ್ರಸಾರ ಇಲಾಖೆಯಲ್ಲಿ 4 ಕೋಟಿ ದುಡ್ಡು ಬಿಡುಗಡೆ ಆಗಿದೆ. ಸಾರ್ವಜನಿಕ ಆಸ್ತಿ, ಸರ್ಕಾರದ ಆಸ್ತಿ ನಮ್ಮ ಈ ಗಾಂಧಿ ಭವನ. ನೋಡಿ ಎಷ್ಟು ವಿಶಾಲವಾದಂತ ಈ ಒಂದು ಜಾಗವನ್ನ ನಾವು ಇವತ್ತು ಕೂಡ ಪಾಳು ಬಂಗ್ಲಿಂತ ಪ್ರಧಾನವಾದಂತ ಜಾಗ, ಇಡೀ ಚನ್ನಪಟ್ಟಣಕ್ಕೆ ಕೇಂದ್ರ ಬಿಂದು ಅಂತ. ಎದುರುಗಡೆ ಪೊಲೀಸ್ ಸ್ಟೇಷನ್ ಇದೆ, ಮುಂದೆ ಬೆಸ್ಕಾಂ ಆಫೀಸ್ ಇದೆ, BSNL ಆಫೀಸ್ ಇದೆ. ಇದ್ರ ಮಧ್ಯದಲ್ಲಿ ಏನು ಕನಿಷ್ಠ ಒಂದು 10 ಕುಂಟೆ ಮೇಲೆ ಈ ಜಾಗ ಇರ್ಬೋದು. 10 ಕುಂಟೆ ಮೇಲೆ ಇರುವಂತ ಈ ಜಾಗವನ್ನ ನಾವು ಪಾಳು ಬಿಟ್ಕೊಂಡು ನಾವು ನಮಗೆ ಮೋಸ ಮಾಡ್ಕೊಳ್ತಾ ಇದೀವಿ, ಮತ್ತೆ ಗಾಂಧೀಜಿಯವ್ರಿಗೆ ಮೋಸ ಮಾಡ್ತಾ ಇದೀವಿ. ಜಿಲ್ಲಾಡಳಿತ ಇಡೀ ನಮ್ಮ ಜನತೆಗೆ ಒಂದು ಆ ಗಾಂಧೀಜಿಯವರು ಇರುವಂತ ಭಾವನೆಗಳಿಗೆ ನಿಜವಾಗ್ಲೂ ಮೋಸ ಮಾಡ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದಾದ ನಂತರ ಇತ್ತೀಚಿನ SP ಸಂತೋಷ್ ಬಾಬು ಅವರು ವರ್ಗಾವಣೆಗೊಂಡ ನಂತರ ಆಜ್ 3 ತಿಂಗಳು ಅವಿನಾಶ್ ಮೆನನ್ ಅವರು ಜಿಲ್ಲಾಧಿಕಾರಿಗಳು ಕೊಂಡಿರ್ತಾರೆ. ಆದ್ರೆ ನಿರಾಸಕ್ತಿಯನ್ನ ತೋರ್ತಾರೆ. ಖಂಡಿತವಾಗ್ಲೂ ಆ ಸಂದರ್ಭದಲ್ಲಿ ಅವ್ರೇನಾದ್ರು ಆಸಕ್ತಿಯನ್ನ ತೋರಿದಿದ್ರೆ ಇಷ್ಟೊತ್ತಿಗೆ ಗಾಂಧಿ ಭವನ ಆಗ್ತಿತ್ತು. ಇದನ್ನು ಯಾವ ಮಟ್ಟಿಗೆ ತಗೊಂಡು ಹೋಗಿದ್ವಿ ಅಂತ ಅಂದ್ರೆ, ಮೊದಲನೇದು ನಿರ್ಮಿತಿ ಕೇಂದ್ರ, ಅದಾದ ನಂತರ KRIDL, ಅದಾದ ನಂತರ ಯಾವುದು ಬೇಡ, ಅಲ್ಲಿ ಕಮಿಷನ್ಗಳು ಜಾಸ್ತಿ, ಅಲ್ಲಿ ಯಾವುದೇ ಇಂಜಿನಿಯರ್ಗಳಿಲ್ಲ ಅಂತ ಬಂದಂತ ಸಂದರ್ಭದಲ್ಲಿ PWD ಅವರಿಗೆ ಮನವಿ ಮಾಡಿ PWD ಅವರು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ನಾವು ಹೇಗೆ ಕಟ್ಟಡವನ್ನ ನೀಲನಕ್ಷೆಯನ್ನ ಕೊಡ್ತಾರೆ, ಆ ನೀಲಿ ನಕ್ಷೆನಲ್ಲಿ ಸಂಪೂರ್ಣವಾಗಿ ನಾವು ಇನ್ನೂ ಒಂದಷ್ಟು ದುಡ್ಡನ್ನ ಬೇಕಾದ್ರೆ ನಾವು ಅರೇಂಜ್ ಮಾಡೋಣ. ಕೆಳಗಡೆ ಗ್ರೌಂಡ್ ಫ್ಲೋರ್ ನಲ್ಲಿ ನಮ್ಗೆ ಸಂಪೂರ್ಣವಾಗಿ ಇದು ಬೇಕು, ನಮ್ಮ ಪಾರ್ಕಿಂಗ್ ಬೇಕು. ಅದಾದ ನಂತರ ಒಂದು ಸಭಾಭವನ ಆಗ್ಬೇಕು, ಅದು ವಿ ವೆಂಕಟಪ್ಪನವರ ಹೆಸರಲ್ಲಿ ಸಭಾಭವನ ಆಗ್ಬೇಕು. ಅದಕ್ಕೆ ಒಂದು ಸಣ್ಣ ಕೊಠಡಿ ಇರಬೇಕು. ಆ ಸಣ್ಣ ಕೊಠಡಿನಲ್ಲೂ ಸಹ ಅವ್ರದೊಂದು ಅವ್ರಿಗೆ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳನ್ನ ಅಲ್ಲಿ ಇಡಬೇಕು, ವೆಂಕಟಪ್ಪನವ್ರಿಗೆ ಸಂಬಂಧಪಟ್ಟಂಗೆ. ಮತ್ತೆ ಗಾಂಧಿ ಸ್ಮಾರಕ ಭವನ ಅಂತ ಏನಿದೆ ಅದು ಇರಬೇಕು ಅನ್ನೋ ದೃಷ್ಟಿನಲ್ಲಿ ಪ್ಲಾನ್ ನ ಮಾಡಿದ್ವಿ. ಆ ಪ್ಲಾನ್ ಸಹ ನೀಲಿ ನಕ್ಷೆನೂ ಸಹ ನಮ್ಮ ಹತ್ರ ಈಗಲೂ PWD ನಲ್ಲಿ ಮತ್ತೆ ವಾರ್ತಾ ಇಲಾಖೆನಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ಬಳಿ ಇದೆ. ಆದ್ರೆ ಈಗ ಇರುವಂತಹ
ಯಶವಂತ್ ಗುರುಕರ್, ಜಿಲ್ಲಾಧಿಕಾರಿಗಳಾದ ಯಶವಂತ್ ಗುರುಕರ್ ಅವರು ಇದಕ್ಕೆ ಯಾಕೆ ಹೋರಾಟ ಮಾಡಬೇಕು, ಯಾರು ಹೋರಾಟ ಮಾಡ್ತಾರೆ, ಯಾವ್ದು ದುಡ್ಡು ಖರ್ಚು ಮಾಡ್ತೀರಿ ಅನ್ನುವಂತ ಒಂದು ದಡ್ಡತನದ ಮಾತನ್ನ ಅವರು ದೊಡ್ಡ ಬಾಯಲ್ಲಿ ಮಾತಾಡ್ತಾರೆ. ಎಲ್ಲ ಒಂದ್ ಕಡೆ ಹೋರಾಟಗಾರರಿಗೂ ಸಹ ಇದು ಬೇಸರ ತರಿಸುವಂತದ್ದು. ಹಾಗಾಗಿ ಸರ್ ತಮ್ಮ ಹೆಸರು? ಕೃಷ್ಣ ಪ್ರಸಾದ್ ಅಂತ. ಕೃಷ್ಣ ಪ್ರಸಾದ್ ಅವರು ನಾವು ಚಿಕ್ಕ ಹುಡುಗನಿಂದ ನೋಡ್ತಾನೆ ಇದ್ದೀವಿ. ಗಾಂಧಿ ಭವನ ಹಳೆಯ ಕಟ್ಟಡವಾಗಿ ಉಳ್ಕೊಂಡು ಬಂದಿದೆ. ಈಗಾಗಲೇ ಶತಮಾನ ಅಂದ್ರೆ 198 ವರ್ಷ ತುಂಬಿ ಈಗ 100 ವರ್ಷ ಹತ್ತತ್ರ ಬಂದಿರ್ತಿನಿಂದ ನಾವು ಎಲ್ಲೇ ಹೋದ್ರು ಗಾಂಧಿ ಭವನ ಹತ್ರ ಬನ್ನಿ, ಗಾಂಧಿ ಭವನ ಹತ್ರ ಬನ್ನಿ ಅಂತ ಜನಗಳು ಹೇಳ್ತಾನೆ ಇರ್ತಾರೆ. ನಾವು ಕೂಡ ಗಾಂಧಿ ಭವನ ಹತ್ರನೇ ಬರ್ತಾ ಇದ್ದೀವಿ. ಆದ್ರೆ ಇಲ್ಲಿ ಸ್ಟ್ಯಾಚ್ಯೂಗಳೆಲ್ಲ ಅವೆ. ನಮ್ಮ ಗಾಂಧಿಯವ್ರದ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಆಗ್ಬೇಕು, ಜೊತೆಗೆ ಇದು ಸುಂದರವಾದಂತ ಭವನ ಆಗ್ಬೇಕು ಗಾಂಧಿ ಅಂತ, ನಾವು ಗಾಂಧಿ ಭವನ ಆಗ್ಬೇಕು ಅಂತ ಹೇಳ್ತಾ, ಮತ್ತೆ ಬೆಂಗಳೂರು ಟು ಮೈಸೂರಿಗೆ ಒಂದು ಸುಂದರವಾದಂತ ಜಾಗ ಆಗಿರ್ತಿಂದ ಜನರು ಎಲ್ಲೇ ಹೋದ್ರು ಇಲ್ಲಿ ನೋಡ್ಕೊಂಡೇ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಯಾವುದೇ ಕಾರ್ಯಕ್ರಮ ನಡೆದ್ರು ಜನ ನಿಂತ್ಕೊಂಡು ನೋಡ್ಕೊಂಡು ತಿಳ್ಕೊಂಡು ಆದಷ್ಟು ಅದನ್ನ ಜನಜಾಗೃತಿ ಮೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಸುಂದರವಾದಂಥ ಜಾಗನ ಆದಷ್ಟು ಇಲ್ಲಿ ಸಮತೋಲನ ಮಟ್ಟವಾಗಿ ಒಂದು ಸುಂದರವಾದ ಕಟ್ಟಡ ಆಗಬೇಕು. ನಮ್ಮ ಸ್ಥಳೀಯ ಶಾಸಕರೇ ಆಗಲಿ, ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲಿ, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರು ಟು ಮೈಸೂರು ಓಡಾಡ್ತಾನೆ ಇರ್ತಾರೆ. ಗಾಂಧಿ ಭವನ ಹತ್ರ ಸ್ವಲ್ಪ ತಿರುಗಿ ನೋಡ್ಬೇಕು ಅಂತ ಹೇಳ್ತಾ ಅವರು ಕೂಡ ಮನವಿ ಮಾಡ್ತಾರೆ. ಈ ಗಾಂಧಿ ಭವನ ಅಂತ ಬಂದಾಗ ಬಹಳಷ್ಟು ಹೋರಾಟಗಳು, ಸಂಘ ಸಂಸ್ಥೆಗಳು, ವಿವಿಧ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರುವಂತದ್ದು ಈ ಹಿಂದೆ ಇತಿಹಾಸವನ್ನು ತೆಗೆದು ನೋಡಿದಂತ ಸಂದರ್ಭದಲ್ಲಿ ಕಾಣಿಸಿಗುತ್ತೆ. ಅರ್ಥಶಾಸ್ತ್ರಜ್ಞ ಇದೆ ನಮ್ಮ ಚನ್ನಪಟ್ಟಣದ ಬೈರಾಪಟ್ಟಣದವರಂತ ಅರ್ಥಶಾಸ್ತ್ರಜ್ಞರಾದಂತಹ ವೆಂಕಟೇಗೌಡರ ಪ್ರತಿಮೆ ಇಲ್ಲಿದೆ. ಹಾಗೆ ಇದಕ್ಕೆ ನಿರ್ಮಾತೃವಾದಂತಹ ವೆಂಕಟಪ್ಪನವರ ಒಂದು ಪ್ರತಿಮೆಯು ಸಹ ಇದೆ. ಇವೆಲ್ಲಕ್ಕಿಂತ ಕಳಸ ಇಟ್ಟ ಹಾಗೆ ಅದ್ರ ಮುಂದೆಗಡೆ ರಾಷ್ಟ್ರಕವಿ ಕುವೆಂಪುರವರ ಪ್ರತಿಮೆಯು ಸಹ ಇಲ್ಲಿದೆ. ಪ್ರತಿಮೆಗಳಿಗಿಂತ ಹೆಚ್ಚಾಗಿ ನಮ್ಮ ಸೂತರಾಮೇಗೌಡ ಅಲ್ಲಲ್ಲಿ ಹೇಳ್ತಾ ಇರ್ತಾರೆ, ಇವ್ರು ಯಾರನ್ನು ಪ್ರತಿಮೆಗಳನ್ನ ಬಯಸ್ತಂತವ್ರಲ್ಲ, ಆದ್ರೂ ಒಂದು ನೆನಪಿಗೋಸ್ಕರ ಒಂದಷ್ಟು ಜನ ಒತ್ತಾಸೆ ಮೇರೆಗೆ ಪ್ರತಿಮೆಗಳನ್ನ ನಿರ್ಮಿಸಿದೀವಿ. ಅದ್ರ ಜೊತೆಗೆ ಇಂತಹ ಸ್ಮಾರಕ ಭವನಗಳು ಇರಬೇಕು ಅನ್ನುವಂಥದ್ದು ಅವರ ಒತ್ತಾಸೆ. ಎಲ್ಲಾ ಹೋರಾಟಗಾರರದ್ದು, ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುವಂತ ಒಂದು ಈ ಜಾಗದಲ್ಲಿ ಇವತ್ತು ಶಿಥಿಲಾವಸ್ಥೆ ತಲುಪಿರೋದು ಎಲ್ರಿಗೂ ಸಹ ಒಂದು ರೀತಿಯ ಖೇದಕರ ಅನ್ಬೋದು. ಹಾಗೆ ನಾನು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಈಗ ಎಲ್ಲರ ಒತ್ತಾಸೆ ಏನಪ್ಪಾ ಆಗಿದೆ ಅಂತ ಅಂದ್ರೆ, ಈಗ ಮೊನ್ನೆ ತಾನೇ ನಾವು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಪಿ ಯೋಗೇಶ್ವರ್ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಕೊಡಿ ಆ ದಾಖಲೆಗಳನ್ನ ನಿಮ್ಮ ಹತ್ರ ಏನಿದೆ ನಾನು ಆ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಅವ್ರಿಗೆ ನಾವು ಕೊಡ್ತೀವಿ. ಆದ್ರೆ ಬಹಳ ಮುಖ್ಯವಾಗಿ ಒಂದು ನಿಮಿಷದ ಒಂದಷ್ಟು ಬರಹನ್ನ ವಿ ವೆಂಕಟಪ್ಪನವರು ಟ್ರಸ್ಟ್ ಡೀಡ್ ಅನ್ನ ಯಾವ ರೀತಿ ಬರ್ಸಿದ್ದಾರೆ ಅನ್ನುವಂಥದ್ದನ್ನ, ಆ ಪದಗಳ ಉಲ್ಲೇಖಗಳಿದೆಯಲ್ಲ, ಆ ಪದಗಳ ಅರ್ಥ ಇದೆಯಲ್ಲ, ಅವರು ಬಳಸಂತ ಭಾಷೆ ಇದೆಯಲ್ಲ, ಅದನ್ನ ಖಂಡಿತವಾಗ್ಲೂ ನೀವು ಯಾರು ಕೇಳಲಿಲ್ಲ ರೀ. ನಾನು ಕೇವಲ 1-2 ನಿಮಿಷದಲ್ಲಿ ಅದನ್ನ ಮುಗಿಸ್ತೀನಿ. 1928ನೇ ಇಸವಿ ಅಕ್ಟೋಬರ್ 2 ವೆಂಕಟಪ್ಪ ಸಬ್ ರಿಜಿಸ್ಟ್ರಾರ್, ಭಾರತ ದೇಶದ ಕರ್ನಾಟಕ ರಾಜ್ಯದ ಬೆಂಗಳೂರು ಜಿಲ್ಲಾ ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರಹಳ್ಳಿ ಗ್ರಾಮದ ವೆಂಕಟೇಗೌಡರ ಪುತ್ರನು, ಮೈಸೂರು ರಾಜ್ಯದ ನಿವೃತ್ತ ವಿದ್ಯಾಮಂತ್ರಿ ಪ್ರಧಾರೂಢನು, ವಿಧಾನಸಭಾಧ್ಯಕ್ಷನೂ ಆಗಿದ್ದ ಸುಮಾರು 78 ವಯಸ್ಸಿನ ಈ ಧರ್ಮ ಸಂಸ್ಥೆಯ ಪ್ರಧಾತೃ ಮತ್ತು ಸ್ಥಾಪಕನಾಗಿರುವ ವಿ ವೆಂಕಟಪ್ಪನು ಬರೆಸಿದ ಧರ್ಮ ಪ್ರಧಾನ ಪ್ರತಿಜ್ಞಾ ಪತ್ರ ಅಥವಾ ಟ್ರಸ್ಟ್ ಡಿಕ್ಲರೇಷನ್ ಪತ್ರ ಕ್ರಮ ಏನೆಂದರೆ, ಆಧುನಿಕ ಭಾರತ ರಾಷ್ಟ್ರ ಪಿತಾರೂಢ ಎನಿಸಿದ್ದ ಭಗವತ್ ಭಕ್ತರಾದ ನೀತಿ ಕ್ಷೇತ್ರಗಳ ಲೋಕೈಕ ಪೂಜ್ಯರು ಆದ ಮಹಾತ್ಮ ಗಾಂಧಿಯವರ ಹೆಸರನ್ನು ಸುತ್ತಮುತ್ತಲ ಪ್ರಾಂತ್ಯದಲ್ಲಿ ಶಾಶ್ವತವಾಗಿ ನೆಲೆಗೊಳಿಸುವ ಉದ್ದೇಶದಿಂದ ನಾನು ಚನ್ನಪಟ್ಟಣದಲ್ಲಿ ಒಂದು ನಿವೇಶನವನ್ನು ಕೊಂಡುಕೊಂಡು ಅದರಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಒಂದು ಕಟ್ಟಡವನ್ನು ಕಟ್ಟಿಸಿ ಅದಕ್ಕೆ ಶ್ರೀ ಮಹಾತ್ಮ ಗಾಂಧಿ ಸ್ಮಾರಕ ಮಂದಿರ ಎಂದು ಹೆಸರನ್ನು ಇಟ್ಟಿರುತ್ತೇನೆ. ಈ ಸ್ವತ್ತಿನ ವಿಸ್ತೃತ ವಿವರ ಅಳತೆಯನ್ನು ಈ ಪತ್ರದ ಪರಿಶಿಷ್ಟದಲ್ಲಿ ನಿರೂಪಿಸಿದೆ. ಈ ಕಾರ್ಯಕ್ಕೆ ಸಾರ್ವಜನಿಕರಲ್ಲಿ ಅನೇಕ ಮಂದಿ ನನಗೆ ನಾನಾ ವಿಧದಲ್ಲಿ ಸಹಾಯ ಮಾಡಿರುತ್ತಾರೆ. ಈ ಸ್ವತ್ತನ್ನು ನಾನು ಸಾರ್ವಜನಿಕರ ಉಪಯೋಗಕ್ಕಾಗಿ ಆಗಲೇ ಸಮರ್ಪಣೆ ಮಾಡಿದ್ದರೂ ಅದನ್ನು ವ್ಯವಸ್ಥೆಗೊಳಿಸಿ ಅದು ಶಾಶ್ವತವಾಗಿ ಸಾರ್ವಜನಿಕರ ಸೇವೆ ಮಾಡುತ್ತಾ ಬರತಕ್ಕ ಒಂದು ಸಾರ್ವಜನಿಕ ಧರ್ಮ ಸಂಸ್ಥೆ ಅಂದರೆ ಚಾರಿಟಬಲ್ ಪಬ್ಲಿಕ್ ಟ್ರಸ್ಟ್ ಆಗಿ ನೆಲೆಗೊಳಿಸಬೇಕೆಂದು ಬಯಸಿ ಈ ಪತ್ರವನ್ನು ಬರೆದಿರುತ್ತೇನೆ. ಈ ಪತ್ರದಲ್ಲಿ ಕೆಳಗೆ ನಿಷ್ಕರ್ಷಿಸಿರುವ ರೂಪದಲ್ಲಿ ಈ ಸಾರ್ವಜನಿಕ ಧರ್ಮ ಸಂಸ್ಥೆಯನ್ನು ಕಟ್ಟಿಸಿ ಶೆಡ್ಯೂಲ್ ಸ್ವತ್ತನ್ನು ಅದಕ್ಕೆ ಶಾಶ್ವತವಾಗಿ ವಹಿಸಿರುತ್ತೇನೆ. ಇತಪರ ಈ ಸ್ವತ್ತಿನಲ್ಲಿ ಈ ಪತ್ರದಲ್ಲಿ ವಿಧಿಸಲ್ಪಟ್ಟಿರುವ ಹಕ್ಕುಗಳ ವಿನಃ ಮತ್ಯಾವ ಹಕ್ಕುಗಳು ಯಾವುದು ನನಗಾಗಲಿ ನನ್ನ ವಾರಸುದಾರರಿಗಾಗಲಿ ನನ್ನ ವಂಶದವರಿಗಾಗಲಿ ಇರುವುದಿಲ್ಲ ಎಂಬಂತದನ್ನ ಮೊದಲನೇ ಪುಟದಲ್ಲಿ ಕಾಣಿಸಿದರೆ. ಇದು ಸುಮಾರು 10 ಪುಟಕ್ಕೂ ಜಾಸ್ತಿ ಇದೆ. ಸಂಪೂರ್ಣ ವಿವರವನ್ನ ಮೊದಲಿಗೆ ಯಾರ್ಯಾರು ಟ್ರಸ್ಟ್ದಾರ ಆಗಿದ್ರು, ಆ ಟ್ರಸ್ಟ್ ಅಲ್ಲಿ ಯಾರಾದ್ರೂ ನಿವೃತ್ತಿಗೊಂಡ್ರೆ ಅಥವಾ ಬೇರೆ ರೀತಿಯಲ್ಲಿ ನಿಧನರಾದ್ರೆ ಅಥವಾ ಬೇರೆ ಕಡೆ ವಲಸೆ ಹೋದಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂಥ ಸಂಪೂರ್ಣವಾದ ವಿವರವನ್ನು ಇದರಲ್ಲಿ ದಾಖಲೆ ಮಾಡಿದ್ದಾರೆ. ಅದಾದ ನಂತರ ಅಂಗಡಿಗಳನ್ನ ಕಟ್ಟುವಂಥದ್ದು, ಅಂಗಡಿಗಳನ್ನ ಕಟ್ಟಿ ಇಲ್ಲಿ ಮಾಡ್ಕೊಂಡು ಹೋಗುವಂಥದ್ದು, ಇದು ಆ ಅಂಗಡಿ ದುಡ್ಡನ್ನ ಇದಕ್ಕೆ ಬಳಸ್ಕೊಳ್ಳುವಂಥದ್ದು, ಮತ್ತೆ ಇದ್ರ ಮೇಲೆ ಬೇಕಾದ್ರೆ ಒಂದು 10,000 ಅಂದಿನ ಕಾಲಕ್ಕೆ
78 ವರ್ಷಗಳ ಹಿಂದೆ 10,000 ರೂಪಾಯಿಗಳ ಸಾಲನ್ನು ತಗೊಂಡು ಅದನ್ನ ಇಲ್ಲಿ ಬರುವಂತ ಆದಾಯದಲ್ಲಿ ತೀರಿಸ್ಕೋಬೇಕು. ಗಾಂಧೀಜಿ ಅವ್ರದ ಇಡೀ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ತಲುಪಿಸ್ಬೇಕು ಅನ್ನುವಂತ ಒಂದು ದೊಡ್ಡ ಉದಾತ್ತ ಭಾವನೆಯನ್ನು ಇಟ್ಕೊಂಡಂತ ವೆಂಕಟಪ್ಪನವರು ಈ ಸ್ಮಾರಕ ಭವನ ಇವತ್ತು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿದೆ. ಯಾವುದೋ ಕಾರಣದ ಕೈ ಅಂಗಡಿ ಬಾಡಿಗೆಯನ್ನು ಸಹ ತೆಗೆದುಕೊಂಡು ಇದನ್ನು ಶಿಥಿಲಾವಸ್ಥೆಗೆ ತಂದೊಡ್ಡಿದ್ದಾರೆ. ಈ ಹಿಂದೆ ಒಂದು ಬೋರ್ಡ್ ಸಹ ಇತ್ತು ಇದರಲ್ಲಿ, ಗಾಂಧಿ ಸ್ಮಾರಕ ಭವನ ಇದರಲ್ಲಿ ಗಾಂಧಿ ಯಾವ್ದನ್ನ ವಿರೋಧ ಮಾಡ್ತಿದ್ರೋ ಅದರ ಜಾಹೀರಾತನ್ನು ಸಹ ಇಲ್ಲಿಗ ಹೆಂಡಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಹೀರಾತನ್ನು ಹಾಕಿದ್ರು. ಅದಕ್ಕೂ ಸಹ ಹೋರಾಟ ಮಾಡಿ ಅದನ್ನು ತೆರವುಗೊಳಿಸುವಂತ ಸಂದರ್ಭ ನಮ್ಮ ಚನ್ನಪಟ್ಟಣಕ್ಕಿದೆ. ಚನ್ನಪಟ್ಟಣ ಒಂದು ವಿಶೇಷವಾದಂತ ಸ್ಥಳ. ಗಾಂಧಿ ಭವನ, ಜಿಲ್ಲೆಗೊಂದು ಗಾಂಧಿ ಭವನ ಅಂದ್ರೆ ಎಲ್ಲಿ ಬೇಕಾದ್ರೆ ಕಟ್ಬೋದು. ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಆರೋಹಳ್ಳಿ ಎಲ್ಲಿ ಬೇಕಾದ್ರೆ ಕಟ್ಬೋದು. ಆದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿ ಇರುವಂತದ್ದು ಕಟ್ಬೇಕು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದೆಡೆ ಗಾಂಧೀಜಿ ಇಲ್ಲೇ ಬಂದಿದ್ರು, ಒಂದಿನ ತಂಗಿದ್ರು. ಮತ್ತೊಂದು ಸರಿ ಬಂದಾಗ ಮಂಗಳೂರುಪೇಟೆನಲ್ಲಿ SC ಕಾಲೋನಿ ಇದ್ದಂತ ಆ ಸಂದರ್ಭದಲ್ಲಿ ಒಂದು ಶಾಲೆಯನ್ನು ಉದ್ಘಾಟನೆ ಮಾಡಿದ್ರು, ಇಲ್ಲಿ ತಂಗಿದ್ರು. ಜೊತೆಗೆ ಇಲ್ಲಿ ಆರ್ಯಮೂರ್ತಿ ಅನ್ನುವಂಥವ್ರು ಇದ್ರು ಕುಟುಂಬ. ಆ ಕುಟುಂಬವನ್ನು ಸಹ ಸಂಪೂರ್ಣ ಫೋಟೋಗಳನ್ನು ಸಹ 1927 ನನ್ನ ಹತ್ರ ಫೋಟೋಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ಸಂಪೂರ್ಣ ಈ ರಿಜಿಸ್ಟರ್ ಪತ್ರ ಏನಿದೆ ಅದನ್ನು ಸಹ ಕಲೆಕ್ಟ್ ಮಾಡಿದ್ದೀನಿ. ಮತ್ತೆ ತಾಲೂಕು ಆಫೀಸು, ತಾಲೂಕ್ ಪಂಚಾಯತಿ ಮತ್ತೆ ನಗರಸಭೆಯಲ್ಲಿ ಇದ್ದಂತಹ ಎಲ್ಲಾ ಮಾಹಿತಿಗಳನ್ನು ನಾನು ತೆಗೆದುಕೊಂಡು ಸಂಪೂರ್ಣ ದಾಖಲೆಗಳಿದೆ. ಸನ್ಮಾನ್ಯ CP ಯೋಗೇಶ್ವರ್ ಮತ್ತು ಯಶವಂತ್ ಗುರುಕರ್ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೇವೆ. ಎಲ್ಲರ ಪರವಾಗಿ, ಚನ್ನಪಟ್ಟಣದ ಪರವಾಗಿ ಮನವಿ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ 3 ಕೋಟಿ ಇರುವಂತಹ ಈ ಹಣವನ್ನ ಉಪಯೋಗಿಸಿಕೊಂಡು, ಸದುಪಯೋಗಪಡಿಸಿಕೊಂಡು ಗಾಂಧಿ ಭವನ ಮತ್ತೆ ತಲೆ ಎತ್ತುವಂತಾಗ್ಲಿ, ಗಾಂಧೀಜಿ ಅವರ ಕನಸು ನನಸಾಗ್ಲಿ, ವೆಂಕಟಪ್ಪನವರ ಕನಸು ನನಸಾಗ್ಲಿ ಅಂತ ನಾನು ಎಲ್ಲರ ಸಮ್ಮುಖದಲ್ಲಿ, ಎಲ್ಲರ ಪರವಾಗಿ ಇವರಿಬ್ಬರನ್ನ ಮನವಿ ಮಾಡ್ಕೊಳ್ತೇನೆ. ಹಾಗೆ ಈ ಗಾಂಧಿ ಭವನಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಟ್ರಸ್ಟ್ ನ ಮಾಡಿದಂತ ಸಂದರ್ಭದಲ್ಲಿ ವೆಂಕಟಪ್ಪನವರು ಮಾಡಿದಂತಹ ಟ್ರಸ್ಟ್ ಡೀಡ್ ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರೋದನ್ನ ಸಂಪೂರ್ಣವಾಗಿ ನಿಮ್ಗೆ ಆಲ್ರೆಡಿ ಮಾಹಿತಿ ನೀಡಿದ್ದೀನಿ. ಇದ್ರ ಜೊತೆಗೆ ಆ ಟ್ರಸ್ಟ್ ಅಲ್ಲಿ ಯಾರ್ಯಾರಿದ್ರು ಮತ್ತೆ ಆ ಜಾಗದಲ್ಲಿ ಏನೇನಿತ್ತು ಅನ್ನೋದಕ್ಕೆ 2236A ಅಂದ್ರೆ ಅಲ್ಲಿ ಗಾಂಧಿ ಭವನದ ಕಟ್ಟಡ ಇದೆ. 2236B ಸಂಖ್ಯೆಯಲ್ಲಿ ವಾಚ್ಮನ್ಗೆ ಕಟ್ಕೊಟ್ಟಿರುವಂತಹ ಮನೆ ಇದೆ. ಅದಾದ್ಮೇಲೆ 2236A ಒಂದರಲ್ಲಿ ಅಂಗಡಿ ಕಟ್ಟಡಗಳಿವೆ. 2236A1, 2236A2, 2236A3 ಇಲ್ಲಿ 3 ಅಂಗಡಿಗಳಿದ್ದು ಖಾಲಿ ಜಾಗ ಮತ್ತೆ ಕಾಂಪೌಂಡ್ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಇದು ನಗರಸಭೆಯಲ್ಲೂ ಸಹ ಮತ್ತೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ EC ನಲ್ಲೂ ಸಹ ದಾಖಲಾಗಿದೆ. ಅದರ ಜೊತೆಗೆ ಟ್ರಸ್ಟ್ ಡೀಡ್ ಗೆ ಸಂಬಂಧಪಟ್ಟಂತೆ ಟ್ರಸ್ಟ್ ಡೀಡ್ ನ ಬರ್ಕೊಟ್ಟಂತಹ ವೆಂಕಟಪ್ಪ ಅವರು ಧರ್ಮದರ್ಶಿ ಆಗಿರ್ತಾರೆ. ಅವರ ಕೈ ಕೆಳಗಡೆ ಅಂದ್ರೆ ಆ ಟ್ರಸ್ಟ್ ಅಲ್ಲಿ 2ನೇವರಾಗಿ ಅವರ ಪುತ್ರರಾಗಿದ್ದಂತಹ MLA ಆಗಿದ್ದಂತಹ TV ಕೃಷ್ಣಪ್ಪ ಅವರು ಇದ್ದಾರೆ. ಅದಾದ್ಮೇಲೆ ನಂತರ MR ವೆಂಕಟೇಶ್ ಅಯ್ಯಂಗಾರ್ ಅವರು ಇದ್ದಾರೆ. ಅವರ ನಂತರ TH ಶ್ರೀನಿವಾಸಯ್ಯನ್ ಅವರು ಇದ್ದಾರೆ. 5ನೇದಾಗಿ ಗಂಗಪ್ಪ ಅವರು ಇದ್ದಾರೆ, C ಗಂಗಪ್ಪ ಅವರು. 6ನೇದಾಗಿ ಜಿಯಾವುಲ್ಲಾ ಖಾನ್ ಅವರು ಇದ್ದಾರೆ. ಈ 6 ಜನ ಟ್ರಸ್ಟಿಗಳಲ್ಲಿ 5 ಜನ ಈಗ ನಿಧನ ಹೊಂದಿದ್ದಾರೆ. ಇವರು ನಿಧನ ಹೊಂದಿದ ನಂತರ ಟ್ರಸ್ಟ್ ಫಾರ್ಮೆಟ್ ಆಗ್ಲೇ ಇಲ್ಲ. ಈ ಕೊನೆಯಲ್ಲಿ ಉಳ್ಕೊಂಡಿರೋದು ಜಿಯಾವುಲ್ಲಾ ಖಾನ್ ಒಬ್ರೇನೆ. ಜಿಯಾವುಲ್ಲಾ ಖಾನ್ ಅವರ ನಾವು ಖುದ್ದು ಭೇಟಿ ಮಾಡಿ ಮಾತಾಡ್ಸಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಮಾಹಿತಿಗಳು ಇಲ್ಲ. ಅಂದ್ರೆ ಅವರು ಅರಳೋ ಮರಳು ಅನ್ನುವಂತ ಸ್ಥಿತಿನಲ್ಲಿದ್ದಾರೆ. ಹಾಗಾಗಿ ಅವ್ರಿಗೆ ನಾನೊಬ್ಬ ಟ್ರಸ್ಟಿ, ಈ ಗಾಂಧಿ ಭವನ ಇದೆ, ನಾನು ಚನ್ನಪಟ್ಟಣ, ಮತ್ತೆ ಅವ್ರಿಗೆ ಬಗ್ಗೆನೆ ಅವ್ರಿಗೆ ಏನು ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಇದ್ರು. ಹಾಗಾಗಿ ಇದನ್ನು ಸಹ ನಾವು ಅಂದಿನ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಅದಾದ ನಂತರ ನಮ್ಮ SP ಸಂತೋಷ್ ಬಾಬು ಅವರು ಸಂಬಂಧಪಟ್ಟವನ್ನ ಕರೆಸಿ ಮಾತಾಡಿದ್ರು. ಅವರು ಸಹ ಒಪ್ಕೊಂಡಿದ್ರು ಅಂತ ಹೇಳಿ ಖುದ್ದು ನನಗೆ ಮಾಹಿತಿಯನ್ನ ನೀಡಿದ್ರು. ಅದಾದ ನಂತರ ಅವರು ಟ್ರಾನ್ಸ್ಫರ್ ಆದ್ಮೇಲೆ ಇದೆಲ್ಲ ನಿಂತೋಗಿದೆ. ಶಾಸಕರಾದಂತಹ ಸನ್ಮಾನ್ಯ CP ಯೋಗೇಶ್ವರ್ ಅವರಿಗೆ ಮತ್ತೆ ಇಂದಿನ ಅವರದೇ ಪಕ್ಷದ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಿದ್ದರಾಮಯ್ಯನವರೇ 3 ಕೋಟಿ ಹಣದ ಬಿಡುಗಡೆ ಮಾಡಿರೋದ್ರಿಂದ ಇಡೀ ಚನ್ನಪಟ್ಟಣ ಅಷ್ಟೇ ಅಲ್ಲ, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲಾ ಜಿಲ್ಲೆಯ ಜನತೆಯ ಪರವಾಗಿ ಈ ಗಾಂಧಿ ಭವನವನ್ನ ಶೀಘ್ರವಾಗಿ ಅಕ್ಟೋಬರ್ 2 ಇದೇ ವರ್ಷದ 2025 ಅಕ್ಟೋಬರ್ 2ಕ್ಕೆ ಈ ಗಾಂಧಿ ಭವನಕ್ಕೆ ಶಂಕುಸ್ಥಾಪನೆಯನ್ನಾದ್ರೂ ಮಾಡಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಮ್ಮ ಕರ್ನಾಟಕ ಟೈಮ್ಸ್ ವತಿಯಿಂದ ಮನವಿ ಮಾಡ್ಕೊಳ್ತೇನೆ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.